ನಮಸ್ಕಾರ ಆತ್ಮೀಯರೇ. ಇದೇ ಬರುವಂಥ ಜನವರಿ 1, 2025ರಿಂದ ಜಾರಿಗೆ ಬರಲಿರುವ ಪಡಿತರ ಚೀಟಿ ಯೋಜನೆಯಲ್ಲಿ ಭಾರತ ಸರ್ಕಾರ ಹಲವು ಪ್ರಮುಖ ಬದಲಾವಣೆಗಳನ್ನು ಮಾಡಿದೆ. ಈ ಹೊಸ ನಿಯಮಗಳ ಮುಖ್ಯ ಉದ್ದೇಶವೆಂದರೆ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ದಕ್ಷ ಮತ್ತು ಗುರಿಯನ್ನಾಗಿ ಮಾಡುವುದು. ಈ ಬದಲಾವಣೆಗಳು ಪಡಿತರ ಪ್ರಯೋಜನಗಳು ನಿಜವಾದ ಅಗತ್ಯವಿರುವವರಿಗೆ ಜನರಿಗೆ ಮಾತ್ರ ತಲುಪುವುದನ್ನು ಖಚಿತಪಡಿಸುತ್ತದೆ ಎಂದು ಸರ್ಕಾರ ತಿಳಿಸುತ್ತದೆ. ಈ ಹೊಸ ನಿಯಮಗಳ ಪ್ರಕಾರ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗಳನ್ನು ನವೀಕರಿಸಬೇಕು ಮತ್ತು ಕೆಲವು ಹೊಸ ಷರತ್ತುಗಳನ್ನು ಪೂರೈಸಬೇಕು. ಈ ನಿಯಮಗಳನ್ನು ಪಾಲಿಸದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಆದ್ದರಿಂದ ಈ ಹೊಸ ನಿಯಮಗಳು ಯಾವುವು, ಅವು ನಿಮಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ತಿಳ್ಕೊಳ್ಳೋಣ. ಪಡಿತರ ಚೀಟಿಯ ಹೊಸ ನಿಯಮಗಳು ಏನಪ್ಪ ಅಂದರೆ, ಜನವರಿ 1, 2025ರಿಂದ ಜಾರಿಗೆ ಬರುವ ಪ್ರಮುಖ ನಿಯಮಗಳು ಹೀಗಿದೆ. ಮೊದಲನೇದಾಗಿ, ಕಡ್ಡಾಯವಾಗಿ KYCಯನ್ನು ಮಾಡಿಸಬೇಕು. ಎಲ್ಲ ಪಡಿತರ ಚೀಟಿದಾರರು ತಮ್ಮ KYC ಮಾಡಿಸ್ಕೊಳ್ಬೇಕು. KYCಗೆ ಕೊನೆಯ ದಿನಾಂಕ ಇಂದು 31 ಡಿಸೆಂಬರ್ 2024 ಇರುತ್ತೆ. KYC ಮಾಡದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು. ಎರಡನೇದಾಗಿ, ಆದಾಯ ಮಿತಿಯಲ್ಲಿ ಬದಲಾವಣೆ. ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿ ಇರಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ 2 ಲಕ್ಷ ರೂಪಾಯಿ ಇರಬೇಕು. ಮೂರನೇದಾಗಿ, ಆಸ್ತಿ ಮಿತಿ. ನಗರ ಪ್ರದೇಶಗಳಲ್ಲಿ 100 ಚದರ ಮೀಟರ್ಗಿಂತ ಹೆಚ್ಚಿನ ಫ್ಲಾಟ್ಗಳು ಅಥವಾ ಮನೆಗಳನ್ನು ಹೊಂದಿರುವವರು ಅನರ್ಹರಾಗಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ 100 ಚದರ ಮೀಟರ್ಗಿಂತ ದೊಡ್ಡದಾದ ಫ್ಲಾಟ್ಗಳನ್ನು ಹೊಂದಿರುವವರು ಕೂಡ ಅನರ್ಹರಾಗಿರ್ತಾರೆ. ನಾಲ್ಕನೇದಾಗಿ, ವಾಹನ ಮಾಲೀಕತ್ವ. ನಗರ ಪ್ರದೇಶಗಳಲ್ಲಿ 4 ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಅಥವಾ 4 ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗಿರ್ತಾರೆ. ಪಡಿತರ ಚೀಟಿಯ ವಿಧಗಳನ್ನು ನೋಡೋದಾದರೆ, ಭಾರತದಲ್ಲಿ ಮುಖ್ಯವಾಗಿ 3 ವಿಧದ ಪಡಿತರ ಚೀಟಿಗಳಿವೆ. ಅಂತ್ಯೋದಯ, ಅದೇ ರೀತಿಯಾಗಿ ಆದ್ಯತಾ ಕುಟುಂಬ, ಇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ. ಆದ್ಯತೆಯೇತರ ಕುಟುಂಬಗಳು ಅಂದರೆ ಇದು ಬಡತನ ರೇಖೆಗಿಂತ ಮೇಲಿರುವ ಆದರೆ ಇನ್ನೂ ಸಬ್ಸಿಡಿ ಪಡಿತರ ಅರ್ಹರಾಗಿರುವ ಕುಟುಂಬಗಳಿಗೆ. ಅದೇ ರೀತಿಯಾಗಿ ಪಡಿತರ ಚೀಟಿಯಿಂದ ಹಲವಾರು ಪ್ರಯೋಜನಗಳು ಕೂಡ ಇವೆ. ಅಗ್ಗದ ಧಾನ್ಯಗಳು ಸಿಗುತ್ತೆ. ಗೋಧಿ, ಅಕ್ಕಿ, ಸಕ್ಕರೆ ಇತ್ಯಾದಿಗಳು ಅಗ್ಗದ ಬೆಲೆಯಲ್ಲಿ ಲಭ್ಯವಿದೆ. ಸರ್ಕಾರದ ಇತರ ಯೋಜನೆಗಳ ಪ್ರಯೋಜನಗಳು ನೋಡೋದಾದರೆ, ಪಡಿತರ ಚೀಟಿಯು ಸರ್ಕಾರದ ಇತರ ಹಲವು ಯೋಜನೆಗಳಿಗೆ ಪ್ರಮುಖ ದಾಖಲೆಯಾಗಿದೆ. ಗುರುತಿನ ಪುರಾವೆ, ಇದು ಮಾನ್ಯ ಗುರುತಿನ ಪುರಾವೆಯಾಗಿಯೂ ಕಾರ್ಯನಿರ್ವಹಿಸುತ್ತೆ. ಅದೇ ರೀತಿಯಾಗಿ ಗ್ಯಾಸ್ ಸಬ್ಸಿಡಿ, LPG ಸಿಲಿಂಡರ್ ಮೇಲೆ ಸಬ್ಸಿಡಿ ಪಡೆಯಲು ಪಡಿತರ ಚೀಟಿ ಅಗತ್ಯವಾಗಿರುತ್ತೆ. ಆರೋಗ್ಯ ವಿಮೆ, ಸರ್ಕಾರದ ಅನೇಕ ಆರೋಗ್ಯ ವಿಮಾ ಯೋಜನೆಗಳಿಗೆ ಪಡಿತರ ಚೀಟಿಯ ಅಗತ್ಯವಿರುತ್ತೆ. ಹಾಗಾಗಿ ಈ ಎಲ್ಲ ಬದಲಾವಣೆಗಳನ್ನು ಜನವರಿ 1ರಿಂದ ಸರ್ಕಾರ ಜಾರಿಗೆ ತರ್ತಾ ಇದೆ. ಯಾರ್ಯಾರು ಇಲ್ಲಿಯವರೆಗೆ ಈ ಎಲ್ಲ ನಿಯಮಗಳನ್ನು ಬದಲಾವಣೆಗಳ ಮಾಡಿಕೊಂಡಿಲ್ವೋ ದಯವಿಟ್ಟು ಅವರು ಈ ಪಡಿತರ ಚೀಟಿಯಲ್ಲಿ ನಿಮ್ಮ ಬದಲಾವಣೆಯನ್ನು ಮಾಡಿಕೊಂಡು ಸರ್ಕಾರದ ಎಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಳಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.